ಈ ನವರಂಗಿ ಆಟ ಆಡೋ ರಾಜಕಾರಣಿಗಳು ತಾವುಗಳು ಮಾತ್ರ ತಮ್ಮ ತಮ್ಮ ಮನೆಗಳಲ್ಲಿ ದೇವರ ಮುಂದೆ ಬೆಳ್ಳಿ ದೀಪಕ್ಕೆ ತುಪ್ಪದ ಬತ್ತಿಯನ್ನ ಹಾಕಿ ದೇವರಿಗೆ ದೀಪವನ್ನ ಬೆಳಗಿ, ದೇವರೇ ನನಗೂ ನನ್ನ ಗಂಡನಿಗೂ ನನ್ನ ಮಕ್ಕಳಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳಿಕೊಳ್ಳುವಂತಹ ಇಂತಹ ನಾರಿಮಣಿ ರಾಜಕಾರಣಿಗಳು ಲೋಕ ಕಲ್ಯಾಣಕ್ಕಾಗಿ ಊರ ಮುಂದೆ ಬೆಳಗುವಂತಹ ದೀಪಕ್ಕೆ ಹೋಗಿ ತಣ್ಣೀರ್ ಹಾಕ್ಬಿಟ್ಟು ಬರ್ತಾರೆ. ತನ್ನ ಮಕ್ಕಳು ಮಾತ್ರ ಉದ್ಧಾರ ಆಗ್ಲಿ, ಆ ದೇವರು ತನ್ನ ಮಕ್ಳಿಗೆ ಮಾತ್ರ ಒಳ್ಳೇದ್ ಮಾಡ್ಲಿ ಅಂತ ತಿಳಿದಂತಹ ರಾಜಕಾರಣಿಗಳು ತಮ್ಮ ತಮ್ಮ ಮಕ್ಕಳನ್ನ ದೇವಸ್ಥಾನಗಳಿಗೆ ಕಳಿಸ್ತಾರೆ, ದೇವಾಲಯಗಳಿಗೆ ಕರ್ಕೊಂಡು ಹೋಗ್ತಾರೆ. ಕಂಡೋರ್ ಮಕ್ಕಳಿಗೆ ಸ್ಮಶಾನಕ್ಕೆ ಹೋಗಿ ಸ್ಮಶಾನದಲ್ಲಿ ಊಟ ಮಾಡಿ ಅಂತ ಸ್ಮಶಾನಕ್ಕೆ ಕಳಿಸ್ಕೊಡ್ತಾರೆ. ಎಂತಹ ವಲಸು ಮನಸ್ಥಿತಿಯ ರಾಜಕಾರಣಿಗಳಲ್ವಾ ಇಂತಹ ರಾಜಕಾರಣಿಗಳನ್ನೇ ನಾನು ಹೇಳೋದು ಯಾವಾಗ್ಲೂ. ಈ ನವರಂಗಿ ಆಟ ಆಡೋ ರಾಜಕಾರಣಿಗಳು ಅಂತ. ಅತಿ ಅತಿ ಹೆಚ್ಚು ಧರ್ಮದ್ರೋಹಿಗಳಿರೋದು ನಮ್ಮ ಹಿಂದೂ ಧರ್ಮದಲ್ಲೇನೆ. ಅತಿ ಅತಿ ಹೆಚ್ಚು ದೇಶದ್ರೋಹಿಗಳಿರೋದು ಈ ನಮ್ಮ ದೇಶದಲ್ಲೇನೆ. ಇಂತಹ ವಲಸು ಮನಸ್ಥಿತಿಯನ್ನ ತುಂಬಿರುವಂತಹ ನವರಂಗಿ ನಾಟಕವನ್ನ ಆಡುವಂತಹ ರಾಜಕಾರಣಿಗಳಿಗೆ ಹಿಂದೂಗಳ ಮತ ಅತ್ಯವಶ್ಯಕತೆ, ಬೇಕೇ ಬೇಕು. ಹಿಂದೂಗಳ ಮತ ಇಲ್ಲ ಅಂತಂದ್ರೆ ಇವ್ರುಗಳು ಗೆಲ್ಲದೇ ಇಲ್ಲ. ಈಗಿದ್ರು ಇಂತಹ ರಾಜಕಾರಣಿಗಳು ನೀಡುವಂತಹ ಎಂಜಲು ಕಾಸೆಗೆ ಆಸೆ ಬಿದ್ದು ಮತಗಳನ್ನ ನೀಡ್ತಾರೆ. ನಮ್ಮ ಜಾತಿಯವನು ಅಂತ ತಿಳಿದು ಹೋಗಿ ಮತವನ್ನ ನೀಡ್ತಾರೆ. ಒಂದು ಮಾತನ್ನ ತಿಳ್ಕೊಳ್ಳಿ, ಎಂಜಲು ಕಾಸಿನ ಆಸೆಗೆ ಏನೋ ಒಂದಷ್ಟು ಹಣವನ್ನ ನೀಡ್ತಾರೆ ಅಂತ ಹಣದ ಆಸೆಗೆ ಮತವನ್ನ ಮಾರ್ಕೊಳ್ಳೋದು ಒಂದೇನೆ, ತಮ್ಮ ತಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಮಾರ್ಕೊಳ್ಳೋದು ಎರಡನ್ನೂ ಒಂದೇನೆ. ಹಿಂದೂಗಳ ಮತವನ್ನ ಪಡೆದಂತಹ ಇಂತಹ ರಾಜಕಾರಣಿಗಳು ಮುಂದೆ ಏನ್ ಮಾಡ್ತಾರೆ? ಹಿಂದೂಗಳ ಮತ ಬೇಕು ಗೆಲ್ಲೋದಕ್ಕೆ, ಹಿಂದೂಗಳ ಮತದಿಂದ ಗೆದ್ದಂತಹ ಇಂತಹ ರಾಜಕಾರಣಿಗಳು ಕೊನೆಗೆ ಹಿಂದೂಗಳ ವಿರುದ್ಧವಾಗಿನೇ ಕೆಲಸವನ್ನ ಮಾಡ್ತಾರೆ. ಈಗ ನೋಡಿರ್ಬೇಕು ತಮಿಳುನಾಡಲ್ಲಿ ಏನಾಯ್ತು ಅಂತ. ನ್ಯಾಯಾಧೀಶರು ನ್ಯಾಯಯುತವಾಗಿ ಹಿಂದೂಗಳ ಪರವಾಗಿ ಕೊಟ್ಟಿರುವಂತಹ ತೀರ್ಪಿನ ವಿರುದ್ಧವಾಗಿನೇ ಕಾರ್ತಿಕ ದೀಪದ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಮೂರು ಜನ ಸಂಸದರು ಹೋಗಿ ಅದರ ವಿರುದ್ಧವಾಗಿ ಮತವನ್ನ ಚಲಾಯಿಸಿ ಬರ್ತಾರಲ್ಲ. ಕಾರ್ತಿಕ ದೀಪದ ವಿರುದ್ಧವಾಗಿ ಮತವನ್ನ ಚಲಾಯಿಸ್ಬಿಟ್ಟು ಬರ್ತಾರೆ. ಇವ್ರುಗಳು ಹಿಂದೂಗಳ ಮತವನ್ನೇ ಪಡೆದುಕೊಂಡಿಲ್ವಾ? ಇವ್ರುಗಳು ಮಾಡ್ಬೇಕಾಗಿರಂತಹ ಕೆಲಸಗಳೇನು? ಹಾಗಾದ್ರೆ ಇವ್ರುಗಳು ಹಿಂದೂಗಳ ಮತ ಬೇಡ ಅಂತ ಅಂದ್ಬಿಟ್ಟು ನೇರವಾಗಿ ಹೇಳ್ಬಿಡ್ಬೇಕು. ಇವತ್ತು ಕಾರ್ತಿಕ ದೀಪವನ್ನ ಹಾರಿಸಿದ್ದಾರೆ, ನಾಳೆ ದಿನ ನಿಮ್ಮ ಮನೆಯಲ್ಲಿರುವ ದೀಪವನ್ನ ಹಾರಿಸ್ತಾರೆ. ಸತ್ಯವಾಗಿಯೂ ಇದು ನಿಜವಾಗಿದ್ದಂತಹ ಮಾತು. ನಿಜವಾಗಿಯೂ ಅಸಹ್ಯ ಅನ್ಸ್ಬಿಟ್ಟು ಹಿಂದೂ ರಾಜಕಾರಣಿಗಳು ಹಿಂದೂಗಳ ವಿರುದ್ಧವಾಗಿ ಮತವನ್ನ ಚಲಾಯಿಸ್ತಾರಲ್ಲ, ಇವ್ರಿಗೆಲ್ಲರಿಗೂ ಹಿಂದೂಗಳ ಮತ ಮಾತ್ರ ಬೇಕು. ಮುಂದೆ ಹಿಂದೂಗಳು ಬೇಕಾಗಿಲ್ಲ. ತಮ್ಮ ಪಾರ್ಟಿ ಬೇಕು, ತಮ್ಮ ವೈಯಕ್ತಿಕ ವಿಚಾರಗಳು ಉದ್ಧಾರ ಆಗ್ಬೇಕು, ತಾವು ಬೆಳಿಬೇಕು, ಇನ್ನೇನು ಇಲ್ಲ. ಹಿಂದೂಗಳು ಬೇಕಾಗೇ ಇಲ್ಲ. ಸತ್ಯ ಮಾಡಿ ಒಂದು ಮಾತನ್ನ ಹೇಳ್ತಿದ್ದೀನಿ ಕೇಳಿ, ಇಂತಹ ರಾಜಕಾರಣಿಗಳನ್ನ ನೀವು ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಮುಂದೊಂದು ದಿನ ಸತ್ಯವಾಗಿಯೂ ನಿಮ್ಮನೆ ದೀಪವನ್ನ ಹಾರಿಸ್ತಾರೆ. ದಯಮಾಡಿ 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 ಜಾತಿ ಪ್ರೇಮವನ್ನ ಬಿಡಿ, ಒಂದಾಗಿ ಮತವನ್ನ ನೀಡಿ. ಬರ್ತಾರೆ ಇವರು, ಖಂಡಿತವಾಗಿಯೂ ಬರ್ತಾರೆ, ಬರಲೇಬೇಕು ಮುಂದಿನ ಬಾರಿ ಚುನಾವಣೆಗೆ. ಇಂತಹ ರಾಜಕಾರಣಿಗಳೇನಾದ್ರು ನನ್ನ ಮನೆ ಮುಂದೆ ಬಂದ್ಬಿಟ್ಟು ಏನಾದ್ರು ಮತವನ್ನ ಕೆಡರೆ ಮೆಟ್ಟು ಮೆಟ್ಟು ತಗೊಂಡು ಹೊಡೆದು ಕಳಿಸ್ತಾ ಇದ್ದೇವೆ. ನಮ್ಮ ಮತಗಳು ಬೇಕು, ನಮ್ಮ ವಿರುದ್ಧವಾಗಿನೇ ಕೆಲಸಗಳನ್ನ ಮಾಡೋದು. ಪ್ರಶ್ನೆ ಎಲ್ಲಿ ತನಕ ನೀವುಗಳು ಮಾಡೋದಿಲ್ಲ, ಎಲ್ಲಿ ತನಕ ಸ್ವಾರ್ಥ ಅನ್ನೋದನ್ನು ಬಿಡೋದಿಲ್ಲ, ಅಲ್ಲಿ ತನಕ ಉದ್ಧಾರ ಆಗೋದಿಲ್ಲ. ನೀವು ನಿಮ್ಮ ಕೈಲಿದೆ ಎಲ್ಲವೋ ಸರ್ವನಾಶವಾಗ್ಬಿಡ್ತೀರಾ, ಹೇಳ್ತಾ ಇದ್ದೀನಿ. ಇದು ಸತ್ಯವಾದಂತಹ ಮಾತು, 100ಕ್ಕೆ 100. ಕೇರಳ ಏನಾಗ್ತಿದೆ, ಪಶ್ಚಿಮ ಬಂಗಾಳ ಏನಾಗ್ತಾ ಇದೆ, ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಇದನ್ನ ನೋಡಿನೂ ನೀವುಗಳು ಬುದ್ಧಿ ಕಲಿಲ್ಲ ಅಂತಂದ್ರೆ ಮುಂದೊಂದು ದಿನ ಬರುತ್ತೆ, ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ನೀವುಗಳು ರಕ್ಷಣೆ ಮಾಡ್ಕೊಳ್ಬೇಕು ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಧರ್ಮ ನಮ್ಮದು, ನಮ್ಮ ಸ್ವಾಭಿಮಾನ, ನಮ್ಮತನ, ನಮ್ಮ ಸಂಸ್ಕೃತಿ ಇವೆಲ್ಲ ಕಾಪಾಡ್ಕೊಳ್ಬೇಕಾಗಿರೋದು ಯಾರು? ನಾವುಗಳೇ ತಾನೆ. ಅಟ್ಲೀಸ್ಟು ನೀವೇನು ಫೀಲ್ಡ್ಗಿಳಿದು ಹೋರಾಟವನ್ನ ಮಾಡಬೇಡಿ, ಏನ್ ಧರಣಿ ಮಾಡಬೇಡಿ, ಏನು ಮಾಡೋದಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟು ಮತದಾನ ಮಾಡೋ ದಿನ ನಮ್ಗೆ ಯಾರು ನಮ್ಮ ಧರ್ಮವನ್ನು ಕಾಪಾಡ್ತಾರೆ ಅಂಥವ್ರಿಗೆ ಮತವನ್ನ ನೀಡಿ. ಮುಂದೆ ಚುನಾವಣೆ ಬಂದೇ ಬರುತ್ತೆ. ಅವತ್ತು ಇಂಥವ್ರಿಗೆ ಎಲ್ಲರಿಗೂ ಬುದ್ಧಿ ಕಲ್ಸನ. ಅವತ್ತಿನ ದಿನ ನಾವೆಲ್ಲ ನೆನಪಿಸ್ತೀವಿ ನಿಮ್ಗೆಲ್ಲ ಇಂತಹ ವಿಚಾರಗಳನ್ನ ಅಂತ ಹೇಳ್ತಾ, ಖಂಡಿತವಾಗಿಯೂ ಆ ಕಾರ್ತಿಕೇಯ ಸ್ವಾಮಿಯ ಶಾಪ ಇಂಥವ್ರಿಗೆ ತಟ್ಟುತ್ತೆ. ಇವ್ರ ಮನೆಯಲ್ಲೂ ಯಾವ ರೀತಿಯಾಗಿ ಅಲ್ಲಿ ದೀಪವನ್ನ ಹಾರಿಸಿದ್ರು ಆ ರೀತಿಯಾಗಿ ಆರೋದು ಬೇಡ. ಏನ್ ಶಾಪ ತಟ್ಟಬೇಕು ಆ ಶಾಪ ತಟ್ಟಲಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.